ಸರ್ ಲಾಸ್ಟ್ ಇಯರ್ ಗೆದ್ದಿದೆ, ಈ ವರ್ಷನೂ ಗೆಲ್ಲುತ್ತೆ ಕನ್ಫರ್ಮ್ ಆಗಿ ಹೇಳ್ತೀನಿ. ಚಾಂಪಿಯನ್ಸ್ 100% ಆಗ್ತಾರೆ. ಕಾರಣ ಏನು ಅಂದ್ರೆ ಒಳ್ಳೆ ಬೌಲಿಂಗ್ ಇದೆ, ಒಳ್ಳೆ ಬ್ಯಾಟಿಂಗ್ ಇದೆ, ಸೊ ಮಿಡಲ್ ಆರ್ಡರ್ ಚೆನ್ನಾಗಿದೆ, ಸೊ ಕನ್ಫರ್ಮ್ ಆಗಿ ಆಡ್ತಾರೆ, ಗೆಲ್ತಾರೆ. RCB ಏನೋ ಒಂದು ಭರವಸೆ ಇಟ್ಕೊಂಡಿದೀವಿ, ಮತ್ತೆ ಹಿಂಗೆಲ್ಲ ಆಡ್ಬೋದು ಅನ್ನೋ ನಿರೀಕ್ಷೆ. ಸರ್ ಬ್ಯಾಟಿಂಗ್ ಚೆನ್ನಾಗಿದೆ, ಆಲ್ಮೋಸ್ಟ್ ಸ್ಟಾರ್ಟಿಂಗ್ 3 ಪ್ಲೇಯರ್ಸ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಮಿಡಲ್ ಆರ್ಡರ್ ಚೆನ್ನಾಗಿದೆ, ಸೊ ಆಲ್ಮೋಸ್ಟ್ ಒಂದು 250 ತನಕ ರೀಚ್ ಆಗ್ತಾರೆ ಅನ್ನೋ ಒಂದು ಭರವಸೆ ಇದೆ. ಸೊ ಬೌಲಿಂಗು ಭುವನೇಶ್ವರ್ ಇದ್ದಾರೆ, ಹೇಸಲ್ವುಡ್ ಇದ್ದಾರೆ, ಮತ್ತೆ ಇವರು ಡಫಿ ಇದ್ದಾರೆ, ಸೊ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಮತ್ತೆ ಸ್ಪಿನ್ ಅಲ್ಲಿ ಕೃಣಾಲ್ ಪಾಂಡ್ಯ ಇದ್ದಾರೆ, ಸೊ ಅವರು ಚೆನ್ನಾಗಿ ಮಾಡ್ತಿದ್ದಾರೆ, ಒಳ್ಳೆ ವಿಕೆಟ್ಸ್ ತಗೋತಾ ಇದ್ದಾರೆ. ಸೊ ಹಾಗಾಗಿ 100% ಈ ಸಲ ಮ್ಯಾಚ್ ನಮ್ದೇ ಅನ್ನೋದು ಕನ್ಫರ್ಮ್ ಇದೆ ಸರ್. ಹೆಂಗೆ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದ್ರಿ RCB ಒಂದು ಮ್ಯಾಚ್ ನ? ಯಾವ ತರ ಸೆಲೆಬ್ರೇಷನ್ ಮಾಡ್ಕೋಬೇಕು ಸರ್? ನಮ್ಮ ಹೊಸಕೋಟೆ ಸ್ಟೇಡಿಯಂ ಅಲ್ಲಿ ಸ್ಕ್ರೀನ್ ಹಾಕ್ತಿದ್ದಾರೆ, ಸೊ ಇಲ್ಲಿ ಬಂದು ನಾವು ಎಲ್ಲ ಒಟ್ಟಿಗೆ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಸರ್ ನಿಮ್ಮ ಹೆಸರು ಸರ್? ಸರ್ ಚಂದ್ರಮೌಳಿ, ವಕೀಲರು, ಹೊಸಕೋಟೆ. ಗೆಲ್ತೀರಿ ಅನ್ನೋಂಥ ವಿಶ್ವಾಸ ಇದೆಯಾ? ಖಂಡಿತವಾಗಿದೆ. ಯಾಕೆ ಇದೆ ಅಂತ ಹೇಳಿದ್ರೆ ನೋಡಿ, ಇಡೀ ವರ್ಷ ಪ್ರತಿ ಸಾರಿ ಫ್ಲಕ್ಚುಯೇಟ್ ಆಗ್ತಾ ಇರ್ತಿದೆ ಈ ಟೂರ್ನಮೆಂಟ್ ಗಳೆಲ್ಲ ನಡೆದಾಗ, ಒಂದು ಸಾರಿ ಡೌನ್. ಬಟ್ ನಮ್ಮ ಫಾರ್ಮ್ ಹೆಂಗಿದೆ ಅಂತ ಹೇಳಿದ್ರೆ ಒಂದೇ ಯೂನಿಫಾರ್ಮ್ ಆಗಿ ಫಾರ್ಮ್ ಇದೆ. ನೀವು ವರ್ಲ್ಡ್ ಕಪ್ ನೋಡ್ಬೋದು, ನಮ್ಮ ಭಾರತ ಗೆದ್ದಾಗ್ಲೂ ಅಷ್ಟೇನೆ ಆಪೋಸಿಟ್ ಟೀಮ್ ಅವರು ಭಯ ಬೀಳೋರು. ಅದೇ ರೀತಿನೇ ನಮ್ಮ RCB ತಂಡನೂ ಅಷ್ಟೇನೆ ಈ ಸಾರಿ ಇರ್ತಕ್ಕಂಥ ಫಾರ್ಮ್ ಇದೆಯಲ್ಲ, ಎಲ್ಲರೂ ಫಾರ್ಮ್ ಅಲ್ಲಿ ಇರೋದ್ರಿಂದ 100ಕ್ಕೆ 100% RCB ಗೆಲ್ಲುತ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ವೆಸ್ಲಿ ಬ್ರೌನ್ ಅಂತ, ನಾನೊಬ್ಬ ನಿರ್ದೇಶಕ, ಛಾಯಾಗ್ರಾಹಕ, ಸಂಕಲನಕಾರ. ಈಗ ಹೋದ RCB ಲಾಸ್ಟ್ ಇಯರ್ ಏನು ಗೆದ್ದಿದ್ರು, ವಿಜಯ ಪತಾಕೆ ಹಾರಿಸಿದ್ರು. ಈ ಬಾರಿನೂ ಅದೇ ರೀತಿ ಮುನ್ನಡೀತಾ ಇದ್ದಾರೆ. ಈಗ ಫೈನಲ್ಗೆ ಬಂದಿದೆ. ಭಾನುವಾರ 31ನೇ ತಾರೀಕು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ RCB ಮತ್ತೆ ಗುಜರಾತ್ ಟೈಟನ್ಸು ಮಧ್ಯೆ ಪಂದ್ಯ ನಡೀತಾ ಇದೆ. RCBಯಲ್ಲಿ ಹೇಳ್ಬೇಕಂದ್ರೆ ಎಲ್ಲ ಆಟಗಾರರು ತುಂಬ ಉತ್ತಮವಾಗಿ ಆಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಬೆಂಗಳೂರಿನ ಭಗವಂತ ಆದಂಥ ವಿರಾಟ್ ಕೊಹ್ಲಿ ಅವರು ಮತ್ತು ರಜತ್ ಪಟೀಲ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಇದೇ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಫೈನಲ್ ಪಂದ್ಯದಲ್ಲಿ 100ಕ್ಕೆ 100% ವಿಜಯ ಪತಾಕೆ ನಾವು ಹಾರಿಸೋದಂತೂ ಗ್ಯಾರಂಟಿ. ಬೆಂಗಳೂರು RCB ಗೆಲ್ಲಲೇಬೇಕು. ತುಂಬ ಪ್ರಪಂಚದಾದ್ಯಂತ RCB ಅಭಿಮಾನಿಗಳು ತುಂಬ ಜನ ಇದ್ದಾರೆ. ಎಲ್ರಿಗೂ ಖುಷಿಯಾಗುತ್ತೆ. ಅದರಲ್ಲೂ ನಮ್ಮ ಬೆಂಗಳೂರಿನ ಜನಕ್ಕೆ ತುಂಬ 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 ಖುಷಿಯಾಗುತ್ತೆ. RCB ಗೆದ್ದೇ ಗೆಲ್ಲುತ್ತೆ. RCB. ನಿಮ್ಮ ಹೆಸರು? ನನ್ನ ಹೆಸರು ನಾಗೇಶ್ ಅಂತ.